ನಿಮಗೆ ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇದೆ. ದರ್ಶನ್ ಈಗ ಸೆಷನ್ಸ್ ಕೋರ್ಟ್ನತ್ತ ಹೋಗ್ತಾ ಇದ್ದಾರೆ. ಕಾರಣ ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವುದಕ್ಕೆ. ಬೇಲ್ ಪ್ರಕ್ರಿಯೆ ಮುಗಿದ ಬಳಿಕ ದರ್ಶನ್ ನಿವಾಸಕ್ಕೆ ತೆರಳುತ್ತಾರೆ. ಬಿಜೆಎಸ್ ಆಸ್ಪತ್ರೆಯಿಂದ ದರ್ಶನ್ ಹೋಗ್ತಾ ಇರುವಂತದ್ದು ಸೆಷನ್ಸ್ ಕೋರ್ಟ್ ಕಡೆಗೆ. ಕಾರಣವನ್ನು ಗಮನಿಸ್ತಾ ಇದ್ದೀವಿ. ಕೋರ್ಟ್ನಲ್ಲಿ ಈ ಪೂರ್ಣ ಪ್ರಮಾಣದ ಬೇಲ್ ಏನು ಸಿಕ್ಕಿದೆ, ಅದರ ಪ್ರಕ್ರಿಯೆಗಳು ಇನ್ನೂ ಕೂಡ ಬಾಕಿ ಉಳಿದಿದೆ, ಸಂಪೂರ್ಣವಾಗಿ ಮುಗಿದಿಲ್ಲ. ಆ ಕಾರಣಕ್ಕಾಗಿ ಕೋರ್ಟ್ನತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಿಜೆಎಸ್ ಆಸ್ಪತ್ರೆಯಿಂದ ದರ್ಶನ್ ವಿತೌಟ್ ಆಪರೇಷನ್ ಹೋಗ್ತಾ ಇರುವಂತದ್ದು ಮತ್ತೊಂದು ವಿಚಾರವನ್ನು ಗಮನಿಸ್ತಾ ಇದ್ದೀವಿ. ನೇರವಾಗಿ ಅವರು ಮನೆಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಒಂದಿಷ್ಟು ಕೋರ್ಟ್ ಅಲ್ಲಿ ಪ್ರಕ್ರಿಯೆಗಳು ಬಾಕಿ ಇದೆ ಅಂತ. ಸೊ ಎಷ್ಟೊತ್ತಾಗಬಹುದು, ಏನ್ ಪ್ರಕ್ರಿಯೆಗಳಿರುತ್ತೆ ರಮೇಶ್? ಅರುಣ್, ಕೆಲವೇ ನಿಮಿಷಗಳಲ್ಲಿ ನಟ ದರ್ಶನ್ ಸೆಷನ್ಸ್ ಕೋರ್ಟ್ ಮುಂದೆ ಅಂದ್ರೆ 57ನೇ CCH ಕೋರ್ಟ್ ಏನಿದೆ ನ್ಯಾಯಾಧೀಶರಾದ ಜಯಶಂಕರ್ ಅವ್ರ ಮುಂದೆ ಹಾಜರಾಗ್ತಾರೆ ಅನ್ನುವಂತ ಮಾಹಿತಿ ಖಚಿತವಾಗಿ ಏಷ್ಯಾನೆಟ್ ಸುವರ್ಣಕ್ಕೆ ಲಭ್ಯ ಆಗ್ತಿರೋದ್ರಿಂದ ಅವರ ಪರ ವಕೀಲ ಮೂಲಗಳು ಸ್ಪಷ್ಟಪಡಿಸ್ತಾ ಇದೆ. ಅಂದ್ರೆ ಆ ಶುಕ್ರವಾರ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಅನ್ನ ಹೈಕೋರ್ಟ್ ನೀಡಿ ಆದೇಶವನ್ನ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ ಗಳನ್ನ ಹಾಕಿದೆ. ಅದರಲ್ಲಿ ಪ್ರಮುಖವಾಗಿ 1 ಲಕ್ಷ ರೂಪಾಯಿ ಬಾಂಡ್ ಕೊಡಬೇಕು, ಇಬ್ಬರ ಶ್ಯೂರಿಟಿಯನ್ನ ಕೊಡಬೇಕು, ಮತ್ತೆ ಇನ್ನುಳಿದಂತೆ ಕೇಸಿನ ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯಾದಂತ ಒತ್ತಡ ಹಾಕಬಾರದು, ಜುರಿಸ್ಡಿಕ್ಷನ್ ಬಿಟ್ಟು ಹೋಗಬಾರದು ಅನ್ನುವಂಥದ್ದು, ಈ ರೀತಿಯ ಕಂಡೀಷನ್ಸ್ ಇರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ಬಾಂಡ್ ಮತ್ತೆ ಶ್ಯೂರಿಟಿಯನ್ನ ಕೊಡಬೇಕಾಗಿರುವಂತಹದ್ದು ಪ್ರಮುಖವಾಗಿದೆ. ಈಗಾಗಲೇ ಇಂಟರಿಮ್ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಕೂಡ ಅವರು ಬಾಂಡ್ ಮತ್ತೆ ಶ್ಯೂರಿಟಿಯನ್ನ ಎಕ್ಸಿಕ್ಯೂಟ್ ಮಾಡಿದ್ರು. ಆದ್ರೆ ಅಂತಿಮವಾಗಿ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಅನ್ನ ಕೊಟ್ಟಿರೋದ್ರಿಂದ ಅದರ ಒಂದಷ್ಟು ಪ್ರಕ್ರಿಯೆಗಳನ್ನ ಮಾಡಬೇಕಾಗಿರುವಂತದ್ದು. ಹೈಕೋರ್ಟ್ ನ ಆದೇಶದ ಪ್ರತಿಯ ಜೊತೆಗೆ ಕಂಡೀಷನ್ಸ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಸಾಮಾನ್ಯವಾಗಿ ಕೆಲವು ಬಾರಿ ವಕೀಲರುಗಳೇ ಇದನ್ನ ಮುಗಿಸ್ತಾರೆ. ಆದ್ರೆ ಇಲ್ಲಿ ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ, ಅವರ ಪರ ವಕೀಲರುಗಳ ಮೂಲಗಳಿಂದ ಸಿಕ್ಕಂತ ಮಾಹಿತಿ ಪ್ರಕಾರ ದರ್ಶನ್ ಅವರು ಕೋರ್ಟ್ ಮುಂದೆ ಹಾಜರಾಗಿ ಬಾಂಡ್ ಎಕ್ಸಿಕ್ಯೂಟ್ ಮಾಡಿ ಅದಾದ ನಂತರ ಹೊರಡ್ತಾರೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಅವರು ವೈದ್ಯಕೀಯ ಕಾರಣಗಳಿಗಾಗಿ ಇಂಟರಿಮ್ ಬೇಲ್ ಅನ್ನು ಪಡ್ಕೊಂಡು ಆಪರೇಷನ್ ಮಾಡಿಸ್ತಾರೆ ಅನ್ನುವಂತ ಮಾಹಿತಿಗಳಿತ್ತು. ಆದ್ರೆ ಆಸ್ಪತ್ರೆ ಸೇರಿದ ನಂತರ ಕೇವಲ ಫಿಸಿಯೋಥೆರಪಿ ಮತ್ತೆ ಬೇರೆ ರೀತಿ ಆಪರೇಷನ್ ಹೊರತುಪಡಿಸಿ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡಿದ್ರು. ಅಂತಿಮವಾಗಿ ಕೊನೆಗೂ ಅವರು ಆಪರೇಷನ್ ಮಾಡಿಸದೆ ಇವತ್ತು ರಿಲೀಸ್ ಡಿಸ್ಚಾರ್ಜ್ ಆಗಿರುವಂತಹದ್ದು. ಜೊತೆಗೆ ಕೋರ್ಟ್ ಮುಂದೆ ಹಾಜರಾಗಿ ಕೋರ್ಟ್ನ ಕೆಲ ಸಾಮಾನ್ಯ ಪ್ರಕ್ರಿಯೆಗಳಿಂದ ಆ ಪ್ರಕ್ರಿಯೆಗಳನ್ನ ಮುಗಿಸ್ಲಿಕ್ಕೆ ಬರ್ತಾ ಇದಾರೆ ಅಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಈಗ ಸಮಯ 2:30, ಅಂದ್ರೆ ಈಗ 2 ರಿಂದ 3 ಗಂಟೆ ಕೋರ್ಟ್ ನ ಲಂಚ್ ಅವರ್ ಟೈಮ್ ಆಗಿರುವಂತದ್ದು. 3 ಗಂಟೆಗೆ ಸರಿಯಾಗಿ ಕೋರ್ಟ್ ಕಲಾಪ ಆರಂಭ ಆಗುತ್ತೆ. 3 ಗಂಟೆಗೆ ಕೋರ್ಟ್ ಕಲಾಪ ಆಗುವ ಹೊತ್ತಿಗೆ ದರ್ಶನ್ ಕೋರ್ಟ್ ಮುಂದೆ ಇರುವಂತಹ ಸಾಧ್ಯತೆಗಳಿರುವಂತಹದ್ದು. ಕೆಲವೇ ಹೊತ್ತಿನಲ್ಲಿ ಈಗೇನು ಬಿಜೆಎಸ್ ಆಸ್ಪತ್ರೆಯಿಂದ ಮೈಸೂರು ರಸ್ತೆಯಲ್ಲಿ ನೇರವಾಗಿ ಕೋರ್ಟ್ ಕಡೆ ಬರ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ನಮ್ಮ ಟೀಮ್ ಕೂಡ ಅದು ಫಾಲೋ ಮಾಡ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ರೀಚ್ ಆಗ್ತಾರೆ. 3 ಗಂಟೆಗೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಅರುಣ್, ಥ್ಯಾಂಕ್ ಯು ರಮೇಶ್. ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.